ಬೇರೆ ಬೇರೆ ಜಾಗಗಳಲ್ಲಿ ನಾವು ಚಿತ್ರೀಕರಣ ನಡೆಸ್ತಾ ಇದ್ದೀವಿ. ಒಂದು ದೊಡ್ಡ ತಂಡವಾಗಿ ನಾವು ಕೆಲಸ ಮಾಡ್ತಿದ್ದೀವಿ. ಇದು ಎಲ್ಲರೂ ಹೇಳುವ ಕ್ಲೀಶೆ ಅಂತ ಅನ್ನಿಸಬಹುದು, ಬಟ್ ಈ ಧಾರಾವಾಹಿ ನಿಜವಾಗ್ಲೂ ಭಿನ್ನವಾಗಿದೆ. ಅಂದರೆ ನೀವು ಇವತ್ತಿನ ದಿನದಲ್ಲಿ ಬರ್ತಾ ಇರುವ ಧಾರಾವಾಹಿಗಳಿಗೆ ಹೋಲಿಸಿದರೆ ಅದಕ್ಕಿಂತ ಕೊಂಚ ಭಿನ್ನವಾಗಿರುವ ಬೇರೆ ಥರದ ಕಥೆಯನ್ನು ಹೊಂದಿರುವಂತಹ ಧಾರಾವಾಹಿ ಜಯಲಲಿತಾ. ಒಂದು ಹಳ್ಳಿಯ ರಾಜಕೀಯ ಮತ್ತು ಅಲ್ಲಿನ ಕಥೆ, ಬಡವ ಮತ್ತು ಶ್ರೀಮಂತರ ಮಧ್ಯದ ಭೇದ ಭಾವದ ಜೊತೆಗೆ ಒಬ್ಬ ಲವಲವಿಕೆಯ ಎಲ್ಲವನ್ನು ಖುಷಿಯಾಗಿ ಸ್ವೀಕರಿಸುವ, ಒಳಗಡೆ ಏನೋ ನೋವಿದ್ದರೂ ಕೂಡ ಅದನ್ನು ತೋರಿಸಿಕೊಳ್ಳದ ಒಬ್ಬ ನಾಯಕಿ, ಮತ್ತೊಬ್ಬ ಕಥಾನಾಯಕ ಮತ್ತು ಅವನ ಕುಟುಂಬ, ಇವೆರಡರ ಮಧ್ಯದ ಸಂಘರ್ಷದ ಕತೆ. ಕೊಂಚ ವೆಬ್ ಸಿರೀಸ್ ಮಾದರಿಯ ಕಥೆ ಅಂತ ಹೇಳಬಹುದೋ ಏನೋ. ಇದು ರೆಗ್ಯುಲರ್ ಆಗಿ ಇಲ್ಲದೇ ಇರೋ ಕಾರಣಕ್ಕೆ ಕೂಡ ಇದನ್ನ ಮಾಡಬಹುದು ಮತ್ತು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಮಗೆಲ್ಲ ಆಸಕ್ತಿ ಬಂದು ಈ ಧಾರಾವಾಹಿಯನ್ನು ನಾವು ಆಯ್ದುಕೊಂಡು ಕೆಲಸ ಶುರು ಮಾಡಿದ್ದು. ಸುಮಾರು 10ರಿಂದ 15 ಎಪಿಸೋಡ್ಗಳಷ್ಟು ಚಿತ್ರೀಕರಣ ಈಗಾಗಲೇ ಆಗಿದೆ. ದರ್ಶಿತ್ ಅವರು ನಿರ್ದೇಶನ ಮಾಡ್ತಿದ್ದಾರೆ. ಮುತ್ತು ನಮ್ಮ ಬಹಳ ಸೊಗಸಾದ ಎಡಿಟಿಂಗ್ ಮಾಡಿದ್ದಾರೆ ಮುತ್ತು ಅವರು. ಕಾರ್ತಿಕ್ ಮೋನಿ ಇದಕ್ಕೆ ಸಂಭಾಷಣೆ ಬರೆದಿದ್ದಾರೆ. ಚಿತ್ರಕಥೆಯ ಜವಾಬ್ದಾರಿಯನ್ನು ನಾನು ಹೊತ್ಕೊಂಡಿದ್ದೇನೆ. ಜೊತೆಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸುನಿಲ್ ಸರ್, ಸ್ಪಂದನ, ದೊಡ್ಡ ತಂಡವಾಗಿ, ನಾನು ಎಲ್ಲರ ಹೆಸರು ಹೇಳ್ತಾ ಹೋಗಲ್ಲ, ಯಾಕೆಂತಂದ್ರೆ ಒಂದು 60-70 ಜನರ ಒಂದು ದೊಡ್ಡ ತಂಡ ಇದಕ್ಕೆ ಕೆಲಸ ಮಾಡ್ತಾ ಇದೆ. ಸಿನಿಮಾ ಥರದ ಗುಣಮಟ್ಟವನ್ನು ಕೊಡೋದಕ್ಕೂ ಪ್ರಯತ್ನ ಮಾಡಿದ್ದೀವಿ. ವಿನೋದ್ ಪನ್ನ ಅಂತ ನಮ್ಮ ಆರ್ಟ್ ಡೈರೆಕ್ಟರ್, ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಸೆಟ್ ಹಾಕಿ 1-2 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ. ಹೀರೋ ಮನೆಯನ್ನು ನವೀಕರಣ ಮಾಡಿ ಹೊಸ ರೀತಿಯಲ್ಲಿ ಹೇಗೆ ಪ್ರೆಸೆಂಟ್ ಮಾಡಬಹುದು ಅಂತ ಅದನ್ನು ಮಾಡಿದ್ದೀವಿ. ಒಟ್ಟಾರೆಯಾಗಿ ಒಂದು ಹೊಸ ಬಗೆಯ ಧಾರಾವಾಹಿಯನ್ನು ಕನ್ನಡದ ಜನತೆಗೆ ನೀಡಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ಎಲ್ಲ ಸೇರಿ ಇದನ್ನು ಕೆಲಸ ಮಾಡಿದ್ದೀವಿ. ನೀವುಗಳು ಕೂಡ ಇದನ್ನು ನೋಡಿ ಇಷ್ಟಪಡ್ತೀರಿ ಅನ್ನುವ ಭರವಸೆ ನಮಗಿದೆ. ಈ ಧಾರಾವಾಹಿಯ ಕುರಿತು ಮಾಹಿತಿಯನ್ನು ಯಥಾಸಾಧ್ಯ ಜನರಿಗೆ ತಲುಪಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀನಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನೀವು ನನಗೆ ಪೂರ್ತಿ ಕತೆ ಹೇಳಕ್ ಹೋದ್ರೆ ನಿಮಗೆ ನಾನು ಬಿಟ್ಟುಕೊಟ್ಟಂಗೆ ಆಗ್ಬಿಡುತ್ತೆ. ಅತ್ತೆ ಸೊಸೆ ಅದೆಲ್ಲ ಪಾರ್ಟ್ ಮುಂದೆ ಬಂದೇ ಬರುತ್ತೆ. ನಾವು ಧಾರಾವಾಹಿಯ ಮೂಲ ಒಂದು ಏನಿದೆ ವಸ್ತು ಇದೆ ಅದನ್ನು ಬಿಟ್ಟು ತುಂಬ ಆಚೆ ಹೋಗೋಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಆ ದೃಷ್ಟಿಯಲ್ಲಿ ಇದೊಂದು ಹೊಸ ಪ್ರಯತ್ನ ಅನ್ನೋದು ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗಬಹುದು. ಯಾಕೆಂತಂದರೆ ಇಲ್ಲಿ ನಾವು ನಿಮ್ಗೆ ಏನು ತೋರಿಸಿದ್ದೀವಲ್ಲ, ನೀವು ಆ ಪ್ರೊಮೋ ನೋಡಿ ಹೇಳ್ತಿದ್ದೀರಿ, ಅದು ಮುಂದಕ್ಕೆ ಬರುವಂತಹ ಕತೆ. ಒಟ್ಟಾರೆ ನಿಮಗೆ ಅದರ ಜರ್ನಿ ನೋಡಿದ್ರೆ ತಿಳಿಯುತ್ತೆ. ಖಂಡಿತ ನಿಮ್ಮ ರೆಗ್ಯುಲರ್ ಸೀರಿಯಲ್ನ ಅತ್ತೆ ಸೊಸೆಯ ಹೋರಾಟ ಮತ್ತೊಂದು ಮುಂದಕ್ಕೆ ಬರಬಹುದು, ಬಟ್ ಅದು ಸಾಗುವ ರೀತಿ, ಅದರ ಶೈಲಿ ಬೇರೆ ಥರ ಇದೆ. ಅಂದರೆ ಖಂಡಿತವಾಗೂ ಬೇರೆ ಥರ ಇದೆ. ಬೇರೆ ಬೇರೆ ಪಾತ್ರಗಳು ಮುಂದಕ್ಕೆ ಬರ್ತಾ ಹೋಗ್ತವೆ. ಮಾಳವಿಕಾ ಮೇಡಮ್ ಅವರು ಒಂದು ಅತಿಥಿ ಪಾತ್ರ ಮಾಡಿಕೊಟ್ಟು ಹೋಗಿದ್ದಾರೆ. ಇದೇ ಥರ ಬೇರೆ ಬೇರೆಯವ್ರನ್ನ ಕರೆಸುವ ಯೋಚನೆ ಖಂಡಿತ ಇದೆ. ಇಲ್ಲ, ಸದ್ಯಕ್ಕೆ ಆ ಥರದ ಯೋಚನೆ ಇಲ್ಲ. ಇದ್ರೆ ಅವಶ್ಯಕತೆ ಬಿದ್ದಲ್ಲಿ ಖಂಡಿತ ಮಾಡ್ತೀವಿ ಅದನ್ನು. ಬಹಳ ಹಿಂದೆ ಶುರುವಾಗಿದೆ ಆ ಟ್ರೆಂಡ್. ಅಂದ್ರೆ ನಮ್ಮ ಕತೆ ಹಳ್ಳಿಯಲ್ಲಿ ನಡೆಯುವಂಥದ್ದು. ಅವಕಾಶ ಬಿದ್ದಲ್ಲಿ ಖಂಡಿತ ಮಾಡ್ತೀವಿ. ಬೆಂಗಾಲಿ ರಿಮೇಕ್ ಅಲ್ಲ, ಇದು ಮರಾಠಿ, ಹಿಂದಿ, ತಮಿಳು ಬಂದಿದೆ. ಬಟ್ ನಾವು ಅದನ್ನು ಅಮೂಲಾಗ್ರವಾಗಿ ಬದಲಾವಣೆ ಮಾಡ್ಕೊಂಡಿದ್ದೀವಿ. ಅಲ್ಲಿಯ ಕ್ಯಾರೆಕ್ಟರ್ಗಳಿದ್ದಾವೆ, ಅಲ್ಲಿಯ ಬೇಸಿಕ್ ಕಥಾ ಹಂದರ ಇದೆ. ಬಟ್ ಅದನ್ನು ನಾವು ಯೂಶ್ವಲಿ ನೀವು ಯಾವುದೇ ರಿಮೇಕ್ ಸೀರಿಯಲ್ಗಳನ್ನು ತಗೊಂಡ್ರೂ ಕೂಡ ನಮ್ಮ ಕನ್ನಡದ ಕಥೆಯಾಗಿ ಅದನ್ನು ನಾವು ಬದಲಾಯಿಸಲೇಬೇಕಾಗತ್ತೆ. ಉದಾಹರಣೆಗೆ ನೀವು ಒಂದು ಹಿಂದಿ ಸೀರಿಯಲ್ ಮಾಡಿದ್ರೆ ಅಲ್ಲಿ ಕರ್ವಾ ಚೌತ್ ಮೇಲೆ 20 ಎಪಿಸೋಡ್ ಮಾಡಿರ್ತಾರೆ. ನಮ್ಮಲ್ಲಿ ಆ ಕಲ್ಚರೇ ಇಲ್ಲ. ಬಹಳಷ್ಟು ಧಾರಾವಾಹಿಗಳನ್ನು ನಾವಿಲ್ಲಿ ಬದಲಾಯಿಸಿಕೊಂಡೇ ಮಾಡಬೇಕಾಗತ್ತೆ. ಅಲ್ಲಿಯ ಹೀರೋ ಹೀರೋಯಿನ್ನು ಆ ಪಾತ್ರ ಆ ಬೇಸಿಕ್ ಎಳೆ ಇರಬಹುದು, ಬಿಟ್ಟರೆ ಅದನ್ನು ಮುಂದಕ್ಕೆ ನಾವು ನಮ್ಮ ಕಥೆಯಾಗಿ ಮಾರ್ಪಾಡು ಮಾಡಿಕೊಳ್ಳದೆ ಇದ್ದರೆ, ಇಲ್ಲಿಯ ಸುಗ್ಗಿ, ಇಲ್ಲಿಯ ಸಂಕ್ರಾಂತಿ, ಇಲ್ಲಿಯ ಯುಗಾದಿ, ಇಲ್ಲಿಯ ದೀಪಾವಳಿ, ನಾವು ಇದನ್ನೇ ಕತೆಗೆ ತೊಗೊಂಡ್ಬರ್ಬೇಕು. ರಿಮೇಕ್ ಸೀರಿಯಲ್ ಅಂತಂದ್ರೆ ಅಲ್ಲಿಂದ ಮಕ್ಕಿ ಕಾಪಿ ಮಾಡ್ತೀವಿ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಹಾಗೆ ಕನ್ನಡದಲ್ಲಿ ಯಾವುದೇ ಹಿಟ್ ಆಗಿರುವ ರಿಮೇಕ್ ಧಾರಾವಾಹಿಗಳು 100% ರಿಮೇಕ್ ಅಲ್ಲ. ನಾವು ಅದನ್ನು ಇಲ್ಲಿಗೆ ತಕ್ಕ ಹಾಗೆ ಬದಲಾಯಿಸಿಕೊಳ್ಳಲೇಬೇಕು. ಬದಲಾಯಿಸ್ಕೊತೀವಿ. ಚಾನಲಿನ ಕ್ರಿಯೇಟಿವ್ ಟೀಮ್ ಅದನ್ನು
ಮಾಡಿರುವಂಥದ್ದು. ಥ್ಯಾಂಕ್ ಯು. ಬೆಳಕು ಎಲ್ಲಿಂದಲೇ ಬರಲಿ, ಕಿಟಕಿ ಬಾಗಿಲು ತೆರೆದಿರಲಿ ಅಂತ ಒಂದು ಸಂಸ್ಕೃತದಲ್ಲಿ ಮಾತಿದೆ, ಆನೋಭದ್ರ ಕೃತ ಎಂತು ವಿಶ್ವಥ ಅಂತ. ಒಳ್ಳೆಯ ಕಥೆಯನ್ನ ತೆಗೆದುಕೊಂಡು ಅದನ್ನ ನಮ್ಮತನಕ್ಕೆ ಬದಲಾಯಿಸಿ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ ಏನ್ ತಪ್ಪು? ಖಂಡಿತ ನಮ್ಮೂರಿನ ಸೂರ್ಯನ್ ನಾವು ಬಹಳಷ್ಟು ಮಾಡಿದೀವಲ್ಲ. ಈಗ ಉದಾಹರಣೆಗೆ ಇದೇ ಸುವರ್ಣ ವಾಹಿನಿಯಲ್ಲಿ ಬಂದ ನಮ್ಮಲ್ಲಿ ಖಂಡಿತ ಹೊಸ ಕಥೆಗಳಿದೆ ಸರ್. ಇದೇ ಸುವರ್ಣ ವಾಹಿನಿಯಲ್ಲಿ ಬರುವ ದೇವಿ ಮಹಾತ್ಮೆ, ಯಡಿಯೂರು ಸಿದ್ಧಲಿಂಗೇಶ್ವರ, ರೇಣುಕಾ ಯಲ್ಲಮ್ಮ, ಇವೆಲ್ಲ ಹೊಸ ನಮ್ಮದೇ ಕಥೆಗಳೇ, ನಾವೇ ಮಾಡಿರೋದೆ. ಅದೇ ಸಾವಿರಾರು ಎಪಿಸೋಡ್ಗಳು ಬಂದಿದ್ದಾವೆ. ಬ್ಯಾಲೆನ್ಸಿಂಗ್ ಆಕ್ಟ್ ಅಂತ ಮಾಡ್ತೀವಿ ಸರ್. ಈಗ ಏನ್ ಗೊತ್ತಾ, ಇದು ಇಲ್ಲೇ ನಡೆದಿರೋ ಸರ್. ದೇವ್ರ ಕತೆ ರೇಣುಕಾ ಯಲ್ಲಮ್ಮ ನಮ್ಮದೇ ನೆಲದ ಕತೆ, 1000 ಎಪಿಸೋಡ್ ಬಂದಿದೆ.